ಈ ದೇಶದ ಜೀವನಾಡಿಯಾದಂತಹ ಗೋವಿನ ಗೊಬ್ಬರವನ್ನೇ ಬಳಸಿ ನಮ್ಮ ಹಿಂದಿನ ಎಲ್ಲ ಕೃಷಿಕರು ಕೂಡ ಚೆನ್ನಾಗಿ ರೋಗಮುಕ್ತವಾದ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಇವತ್ತು ನಾವು ಹೇಳ್ತೇವೆ ಪ್ರಗತಿಶೀಲರಾಗಿದ್ದೇವೆ, ನಮ್ಮ ದೇಶದಲ್ಲಿ ಬೇಕಾದಷ್ಟು ಆಸ್ಪತ್ರೆಗಳು ಬೆಳೀತಾ ಇದೆ, ಬೇಕಾದಷ್ಟು ವೃದ್ಧಾಶ್ರಮಗಳು ಬೆಳೀತಾ ಇದೆ. ಇದು ಒಳ್ಳೆಯ ಸಂಕೇತವಾ? ಜಾಸ್ತಿ ಬೆಳೀತಾ ಇದೆ ಅಂದರೆ ಜಾಸ್ತಿ ರೋಗಿಗಳಿದ್ದಾರೆ ಅಂತ ಅರ್ಥ. ಅದು ಕಮ್ಮಿ ಆಗಬೇಕು. ಅಂದರೆ ಈ ಯೋಚನೆಯಿಂದ ನಾವು ಶಾಸ್ತ್ರವನ್ನು ಮೆಲುಕು ಹಾಕಿದರೆ ನಮ್ಮ ಹತ್ರವೇ ಇರುವಂತಹ ಸಂಗತಿಯನ್ನು ನಾವು ಮರೀತಾ ಇದ್ದೇವೆ. ಬುದ್ಧನ ಆಲೋಚನೆ ಇದ್ದದ್ದು ದುಷ್ಟರ ಕೈಗೆ ಇಂತಹ ಅತ್ಯಂತ ಬಲಿಷ್ಠವಾದ ವಿದ್ಯೆ ಹೋಗಬಾರದು ಅನ್ನುವ ಕಾರಣಕ್ಕೆ. ಹಾಗಾಗಿ ಅದೇ ಬುದ್ಧನ ಆಮೇಲಿನ ಜೀವನದ ಚರಿತ್ರೆ ಏನು ಅಂತ ನಮಗೆ ಇತಿಹಾಸ ದಾಖಲೆ ಮಾಡುವುದಿಲ್ಲ. ಆದರೆ ಎರಡು ಪ್ರಸಂಗಗಳನ್ನು ಹೇಳುತ್ತೆ. ಒಂದು ತ್ರಿಪುರಾಸುರರ ಯುದ್ಧದ ಪ್ರಸಂಗದಲ್ಲಿ ಅವರ ಶಕ್ತಿಯನ್ನು ಬಲಹೀನಗೊಳಿಸುವುದಕ್ಕೋಸ್ಕರ, ಅವರನ್ನು ಬಲಹೀನ ಮಾಡುವುದಕ್ಕೋಸ್ಕರ ಬುದ್ಧ ಬಂದು ನಿಂತ, ಬತ್ತೆಲ ನಿಂತಿಹ ಬೌದ್ಧನಿಗೆ ಅಂತ ದಾಸರು ಹೇಳುತ್ತಾರೆ. ಎರಡನೇದು, ಈ ಚಿಕ್ಕ ಮಗುವಾಗಿ ದೇವತೆಗಳ ಶಕ್ತಿಯನ್ನು ಮೀರಿ ತಾನು ವೇದ ಪ್ರತಿಪಾದ್ಯವಾದ ದೇವತೆಗಳಿಗಿಂತ ಹಿರಿಯ ಅಂತ ತೋರಿಸಿ ಅವರ ಕೈಯಿಂದ ವೇದದ ಜ್ಞಾನವನ್ನು ತೊರೆಯುವಂತೆ ಮಾಡಿದ. ಕೊನೆಯದ್ದು ಇನ್ನು ಆಗಬೇಕಾದ್ದು ತುಂಬ ಸಮಯ ಇದೆ. 4,32,000 ವರ್ಷಗಳು ಬರೀ ಕಲಿಯುಗದ ಪ್ರಮಾಣ. ಅದರ 10 ಪಾಲು ಚತುರ್ಯುಗ ಅಂದರೆ 43,20,000. ಅಂದರೆ 1,000 ಇಂತಹ ಯುಗಗಳು ದಾಟಿದಾಗ ಒಂದು ಮಹಾಯುಗ ನಡೆಯುತ್ತೆ. ಅಂದರೆ 1000 ಯುಗಗಳ ಚಕ್ರ ಮುಗಿಯತ್ತೆ. ಅಂದರೆ ಅದರಲ್ಲಿ 14 ಮನ್ವಂತರಗಳಿದೆ. ಅಂತಹ 1000 ಯುಗಗಳು ಕಳೆದ ಮೇಲೆ ಅಂದರೆ 4,32,000 ಇಂಟು 10 ಇಂಟು 1000 ಇಂಟು 2 ಯಾಕೆ ಅಂದರೆ ಅಹರ್ಯದ್ ಬ್ರಹ್ಮಣೋ ವಿದು. ಈ 1000 ಯುಗಗಳ ಚಲನೆ ಅಂದರೆ ಚತುರ್ಯುಗಗಳ ಚಲನೆ ಮುಗಿದಾಗ ಬ್ರಹ್ಮದೇವರ ಒಂದು ಹಗಲಾಗತ್ತೆ. ಅದೇ ಮತ್ತೆ ರಿಪೀಟ್ ಆದರೆ ಒಂದು ರಾತ್ರಿ ಆಗುತ್ತೆ. ಅಂದರೆ 2 ಇಂಟು 360 ಅಂದರೆ 1 ವರ್ಷ, ಇಂಟು ಮತ್ತೆ 100 ಅಂದರೆ 100 ವರ್ಷ. ಇಷ್ಟು ಸೇರಿದರೆ 31,104,000 ಕೋಟಿ ವರ್ಷ. ಇದು ಇಡೀ ಜಗತ್ತಿನ ಅಂದರೆ ಬ್ರಹ್ಮಾಂಡದ ಆಯುಷ್ಯದ ಕಾಲ. ಅಂದರೆ ಚತುರ್ಮುಖನ ಆಯುಷ್ಯವೂ ಹೌದು, ಬ್ರಹ್ಮಾಂಡದ ಆಯುಷ್ಯವೂ ಹೌದು. ಇಷ್ಟು ಕರಾರುವಕ್ಕಾಗಿ ಭಾಗವತದ ತಾತ್ಪರ್ಯದಲ್ಲಿ ಆಚಾರ್ಯರು ನಿರ್ಣಯ ಕೊಡ್ತಾರೆ. ನಮಗೆ 0 ಬಗ್ಗೆ ಏನು ಇವತ್ತು ಹೇಳ್ತಾರೆ, ಆದರೂ ಬೇರೆ ದೇಶಗಳಲ್ಲಿ ಅವರವರ ದೇಶದ ಕೊಡುಗೆಯನ್ನು ಹೇಳಬೇಕಾದ್ರೆ ಅದರ ಜೊತೆಗೆ ಅರಬ್ಬರ ಕೊಡುಗೆ ಅಂತ 0 ಅವರು ಘಂಟಾಘೋಷವಾಗಿ ಹೇಳ್ಕೊಳ್ತಾರೆ. ನಮಗೆ ಅದರ ಬಗ್ಗೆ ಕಾಳಜಿ ಇಲ್ಲ. ಈ 0ಯ ಬೆಲೆ ಗೊತ್ತಿಲ್ಲದೇ ಇದ್ದರೆ ಇಂಥ ಸಂಖ್ಯೆಗಳನ್ನು ಹೇಳೋದು ಹೇಗೆ ಸಾಧ್ಯ? ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಅನೇಕ ಸಂಖ್ಯೆಗಳು ಬರ್ತವೆ, ಎಷ್ಟೆಷ್ಟು ಸಂಖ್ಯೆಯ ಸೈನ್ಯ ಇತ್ತು ಅಂತ. ಆ ಸಂಖ್ಯೆಯನ್ನು ಬಳಸುವಾಗ ರಾಮಾಯಣದಲ್ಲಿ ಎಷ್ಟು ಸೈನ್ಯ ಇತ್ತು ಅಂತ, ರಾಮನ ಕಪಿ ಸೈನ್ಯ ಎಷ್ಟಿತ್ತು ಅಂದರೆ 1 ಅಂತ ಬರೆದ ಮೇಲೆ ಅದರ ನಂತರ 60 0 ಹಾಕಬೇಕು. ನಮಗೆ ಲೆಕ್ಕ ಬಾಯಲ್ಲಿ ಹೇಳೋದು ಕಷ್ಟ, ಆದರೆ ಅವರು ಅದಕ್ಕೆ ಹೆಸರು ಕೊಟ್ಟಿದ್ರು. ಅದು ಶಂಖ, ಅರ್ಬುದ, ಅನಂತ, ಅತ್ಯಬ್ಧಿ ಅಂತ ಅದರ ಹೆಸರು ಬೆಳೆಸ್ತಾ ಹೋಗಿ 1 ಆದ ಮೇಲೆ 90 0 ಹಾಕುವಷ್ಟು ಸಂಖ್ಯೆಯ ನಾಮಗಳನ್ನು ಶಾಸ್ತ್ರಕಾರರು ಉಲ್ಲೇಖಿಸ್ತಾರೆ. ಇದೆಲ್ಲ ಆಯ್ತಲ್ವ, ರಾಮಾಯಣದ ಆ ಕೊನೆಯ ರಾವಣ ಒಬ್ಬನೇ ಇದ್ದಾಗ ಬ್ರಹ್ಮದೇವರಿಂದ ವರ ಪಡೆದ ಒಂದು ಮಡಿಕೆಯಲ್ಲಿನ ಸೈನ್ಯ ಇತ್ತು. ಎಲ್ಲ ಸತ್ತು ಹೋಗಿದ್ದಾರೆ, ಇವನೊಬ್ಬನೇ ಇದ್ದ. ತುಂಬ ಆಪತ್ಕಾಲದಲ್ಲಿ ಬಳಸಬೇಕು ಅಂತ ಕೊಟ್ಟಂತಹ ಸೈನ್ಯ, ಅದರ ಒಳಗಿನಿಂದ ಹೊರಗೆ ಬಂತು ಆ ಸೈನ್ಯ. ಆ ಸೈನ್ಯದ ಸಂಖ್ಯೆ ಹೇಳ್ತಾರೆ 1 ಬರೆದ ಮೇಲೆ 70 0. ಅದನ್ನೇ ಹೇಳುವುದು ಕೊನೆಗೆ. ಆ ಸೈನ್ಯ ಮುಗಿದು ಮೇಲಕ್ಕೆ ಬಂದಾಗ ಕಪಿಗಳೆಲ್ಲ ಹೆದರು ಬಿಟ್ರಂತೆ. ಇವರು ಏನು ಮಾಡೋದು ಬೇಡ, ಸುಮ್ಮನೆ ಹೀಗೆ ಹಾದು ಹೋದರೆ ಸಾಕು. ನಮ್ಮಲ್ಲಿ ಈಗ ಎಷ್ಟೋ ಜನ ನಾವು ತುಂಬ ಘಾಸಿಗೊಂಡಿದ್ದೇವೆ. ಇವರು ತಮ್ಮ ತಾಕತ್ತಿನಿಂದ, ಈ ಹುಮ್ಮಸ್ಸಿನಿಂದ ಸುಮ್ಮನೆ ಹಾದು ಹೋದರೆ ನಾವೆಲ್ಲ ಪೂರ್ತಿ ಅಪ್ಪಚ್ಚಿಯಾಗಿ ಬಿಡ್ತೇವೆ, ಚಟ್ನಿಯಾಗಿ ಹೋಗ್ತೇವೆ. ಏನು ಮಾಡೋದು ಅಂತ ರಾಮಚಂದ್ರ ಹೆದರಬೇಡಿ ಅಂತ ಹೇಳಿದ. ಕೊನೆಗೆ ಅಲ್ಲಿಯ ತನಕ ಕುತಃ ಕಪಯಃ ಸಹಾಯಾಹ, ಈ ಕಪಿಗಳು ನಿಜವಾಗಿ ರಾಮಚಂದ್ರನಿಗೆ ಯಾಕೆ ಬೇಕಿತ್ತು ಅನ್ನೋದನ್ನು ಕೊನೆಯ ಘಟನೆಯಲ್ಲಿ ತೋರಿಸಿದ. ಅಷ್ಟಕ್ಕೂ ಕೂಡ ಎಲ್ಲರಿಗೂ, ಪ್ರತಿಯೊಬ್ಬ ರಾಕ್ಷಸರಿಗೂ ಕೂಡ ಎದುರುಗಡೆ ಇದ್ದವನು ರಾಮ ಅಂತ ಕಂಡ. ಇತೋಪಿ ರಾಮ, ಪರತೋಪಿ ರಾಮ, ಪೃಷ್ಠತೋಪಿ ರಾಮ, ಅಗ್ರತೋಪಿ ರಾಮ. ಪ್ರತಿಯೊಬ್ಬರಿಗೆ ನಾನು ರಾಮನನ್ನು ಕೊಂದೆ ಅಂತ ಪರಸ್ಪರ ಹೊಡೆದ್ರು. ಏನು ಉಕ್ಕೇರಿ ಹರಿತಾ ಇದ್ದ ಆ ಇಡೀ ಸುನಾಮಿಯಂತಹ ಪ್ರವಾಹದ ದೊಡ್ಡ ತೆರೆ ಕ್ಷಣ ಮಾತ್ರದಲ್ಲಿ ಪುಡಿಗಟ್ಟಿ ನೆಲಕ್ಕೆ ನಿರ್ನಾಮ ಆಗಿ ಹೋಯಿತು. ನಾವೇನೋ ಇಷ್ಟು ತನಕ ರಾಮನಿಗೆ ಸಹಾಯ ಮಾಡ್ತಾ ಇದ್ದೇವೆ ಅಂತ ಅಂದುಕೊಂಡೆವು, ಈ ರಾಮಚಂದ್ರನಿಗೆ ನಮ್ಮ ಅಗತ್ಯ ಇರಲಿಲ್ಲ ಅಂತ ಸರಿಯಾಗಿ ಅರ್ಥ ಆಗಿ ಹೋಯಿತು. ದೇವರಿಗೇನು ಬೇಕಿರಲಿಲ್ಲ ಅಂತ. ಅಂದರೆ ಈ ಸಂಗತಿಗಳನ್ನು ನಾನು ಹೇಳಿದ ಉದ್ದೇಶ, ನಮ್ಮ ಹಿಂದಿನವರಿಗೆ ಪ್ರತಿಯೊಂದರ ಬಗ್ಗೆಯೂ ಸರಿಯಾದ ಕಲ್ಪನೆ ಇತ್ತು. ಒಂದು ಸಂಗತಿ ಹೇಳಬೇಕು, ನಾವು ಇಷ್ಟೆಲ್ಲ ಇವತ್ತು ಸಂಸ್ಕೃತಿ ಸಂಸ್ಕಾರ ಅಂತ ತುಂಬ ಬಡ್ಕೊಳ್ತಾ ಇದ್ದೇವೆ, ಅನಿವಾರ್ಯ ಅನ್ನುವ ಸ್ಥಿತಿಗೆ ಬಂದಿದೆ.
ಆದರೆ ಈ ದೇಶವನ್ನು ಎರಡು ಥರದ ದಾಳಿಗೆ ಒಳಗಾಗಿದೆ. ಒಂದು ಕಲೆಯ ಮೇಲೆ ದಾಳಿಯಾಯಿತು, ಸಂಪತ್ತಿನ ಮೇಲೆ ದಾಳಿಯಾಯಿತು ಒಂದು. ಎರಡನೇದು ಜ್ಞಾನದ ಮೇಲೆ ದಾಳಿಯಾಯಿತು. ನಾವು ನೋಡುವ ವಿದೇಶಿಯರಲ್ಲಿ ಮೊಘಲರ ಕಾಲದ ತನಕದ ಏನು ದಾಳಿ ಆಯಿತು ಅದೆಲ್ಲವೂ ಕೂಡ ನಮ್ಮ ಕಲೆಗಳನ್ನೆಲ್ಲ ನಾಶ ಮಾಡಿದರು. ಈ ದೇಶದಲ್ಲಿದ್ದ ಅಪೂರ್ವವಾದ ಶಿಲ್ಪಗಳನ್ನು ನಾಶ ಮಾಡಿದರು, ಸಂಪತ್ತುಗಳನ್ನು ದೋಚಿಕೊಂಡು ಹೋದರು, ಎಲ್ಲ ಮಾಡಿದರು. ಎರಡನೆಯ ದಾಳಿ ಏನಾಯಿತು, ಫ್ರೆಂಚರು, ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಅಂತ ಬಂದ ಒಂದೊಂದು ನಂತರದ ಇತಿಹಾಸದ 360 ವರ್ಷಗಳ ಆಳ್ವಿಕೆ, ಅವರು ಸಂಪತ್ತು ಅಂತ ಬರದೆ ಬಂದದ್ದು ವ್ಯಾಪಾರಕ್ಕೆ ಅಂತ. ಆದರೆ ಅವರು ಬುಡಕ್ಕೆ ಕೈ ಹಾಕಿ, ಮೆಕಾಲೆ ಹೇಳ್ತಾನೆ ಅವನ ಜೀವನದಲ್ಲಿ, ಅವನು ಸಾರೋಟಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನ ಹತ್ತಿರದಲ್ಲೂ ಗುಮಾಸ್ತ ಇದ್ದ, ಒಬ್ಬ ಬ್ರಾಹ್ಮಣ, ಇನ್ನೊಬ್ಬ ಸೂತ ಇದ್ದ, ಅವನ ರಥವನ್ನು ನಡೆಸುವವ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅವರಿಬ್ಬರೂ ಕೆಳಕ್ಕೆ ಇಳಿದು ಯಾರೋ ಒಬ್ಬ ಋತ್ವಿಜ ಬರ್ತಾ ಇದ್ದ, ಅವನಿಗೆ ಉದ್ದಂಡ ನಮಸ್ಕಾರ ಮಾಡಿ ತುಂಬ ಗೌರವ ಸೂಚಿಸಿದ್ರಂತೆ. ಅವನನ್ನು ಕೇಳಿದ್ರಂತೆ, ಅಂದರೆ ಆ ಗುಮಾಸ್ತನನ್ನು ಕೇಳಿದ್ರಂತೆ, ಈ ಸಾರೋಟ್ನಲ್ಲಿದ್ದ ಮೆಕಾಲೆ, ಯಾಕೆ ನಮಸ್ಕಾರ ಮಾಡಿದ್ರಿ? ಅವರು ದೊಡ್ಡ ಗುರುಗಳು, ಅವರು ಉಪನಿಷತ್ತು, ವೇದ, ಇತಿಹಾಸ, ಪುರಾಣಗಳನ್ನೆಲ್ಲ ಪಾಠ ಮಾಡ್ತಾರೆ. ಹೌದಾ, ನಿನಗೆ ಪಾಠ ಮಾಡ್ತಾರೆ? ಇಲ್ಲಪ್ಪ, ನನಗೆ ಪಾಠ ಮಾಡೋದಲ್ಲ, ಅವರು ಎಲ್ಲೋ ಬೇರೆ ಕಡೆ ಕಾಶಿಯಲ್ಲೆಲ್ಲೋ ಇರ್ತಾರೆ, ಆದರೆ ತುಂಬ ದೊಡ್ಡ ಜ್ಞಾನಿಗಳು, ಅದಕ್ಕೋಸ್ಕರ ನಾವು ಅವರಿಗೆ ಗೌರವ ಸೂಚಿಸಿದೆವು ಅಂತ. ಇವನಿಗೆ ತಕ್ಷಣ ತಲೆಗೆ ಬಿದ್ದ ಏಟೇನು ಅಂದರೆ ಯೋಚನೆ ಹಚ್ಚಿದ್ದೇನು ಅಂದರೆ, ತನಗೆ ಪಾಠ ಮಾಡಲಿಲ್ಲ, ಅವನಿರುವುದು ಎಲ್ಲೋ, ಆದರೆ ಬರಿಯ ಜ್ಞಾನಕ್ಕೆ, ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಇವರು. ಅಲ್ಲಿಯ ತನಕ ಬೇರೆ ಬೇರೆ ಥರ ಪ್ರಯತ್ನ ಮಾಡಿದ್ದಾರೆ. ಯಾವ ಪ್ರಯತ್ನ ಮಾಡಿದಾಗಲೂ ಅವರ ಚಿಂತನೆಯನ್ನೇ ಈ ದೇಶದಲ್ಲಿ ಮತಾಂತರದ ಮೂಲಕ ಬೆಳೆಸಲಿಕ್ಕಾಗಲಿಲ್ಲ. ಆದರೆ ಯಾವಾಗ ಈ ಘಟನೆ ಬಂತು, ಅವನು ತಕ್ಷಣ ಪತ್ರ ಬರೆದ, ಇನ್ನು ನಿಮಗೆ ನಾನಿದನ್ನು ನೋಡ್ತೇನೆ ಇಲ್ವೋ ಗೊತ್ತಿಲ್ಲ, ಆದರೆ ಒಂದು ಮಾತು ಕೊಡ್ತೇನೆ ನಿಮಗೆ, ಈ ದೇಶದಲ್ಲಿ ಅವರ ಧ್ವಜ ಮೇಲೆ ಇರಬಹುದು, ಆದರೆ ಭಾಷೆ ನಮ್ಮದಿರುತ್ತೆ ಅಂತ. ಯಾವಾಗ ಅವನಿದ್ದ 200-250 ವರ್ಷದ ಹಿಂದಿನ ಮಾತು ಹೇಳ್ತಾ ಇರೋದು. ತಕ್ಷಣದಲ್ಲಿ ಒಂದು ಚರ್ಚು ತೆಗೆದು ಶಾಲೆಗಳನ್ನು ತೆಗೆದರು. ನೀವು ನೋಡಿ, ಎಲ್ಲಿ ಚರ್ಚ್ ಇದೆಯೋ ಅಲ್ಲೊಂದು ಶಾಲೆ ಇದೆ. ಅವರಿಗೆ ಪರವಾನಿಗೆ ಕೊಡುವುದೇ, ನೀವು ಶಾಲೆಯನ್ನು ತೆಗೆದರೆ ಚರ್ಚಿಗೆ ಪರವಾನಿಗೆ ಕೊಡ್ತೇವೆ ಅಂತ. ನಮ್ಮಲ್ಲೂ ನಾವು ಹಾಗೆ ಮಾಡಬೇಕು. ಮಠಗಳಿಗೆ ಇನ್ನೆಲ್ಲಾದರೂ ಪರವಾನಿಗೆ ಕೊಡುವುದಾದರೆ ಸಂಸ್ಕೃತಿಯನ್ನು ಬೆಳೆಸುವ ಒಂದು ಶಾಲೆಯನ್ನು ಇಡಬೇಕು, ಇಲ್ಲ ಅಂದರೆ ಮಠಕ್ಕೆ ಪರವಾನಿಗೆ ಇಲ್ಲ ಅಂತ. ಹಾಗೆ ಮಾಡದ ಹೊರತು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೂ ಮಾಡಿ ನಿಮ್ಮ ಮನೆಯಲ್ಲೇ, ನಿಮ್ಮ ಪರಿಸರದಲ್ಲೇ ನೀವು ಸತ್ಯವನ್ನು ಅನುಭವಿಸಿರ್ತೀರಿ. ಮಕ್ಕಳನ್ನು ಕರ್ಕೊಂಡು ಹೋಗಿ ಹೇಗೆಲ್ಲ ಮಾತಾಡ್ತಾರೆ ಅಂದರೆ, ತನ್ನ ಹೆಂಡತಿಯನ್ನು ಉಳಿಸಿಕೊಳ್ಳಿಕ್ಕಾಗದವ ದೇವನ, ಸಾವಿರಾರು ಹೆಣ್ಣಂದಿರ ಜೊತೆಗೆ ಚಕ್ಕಂದಾಡುವವನು ದೇವನ, ದೇವರು ಅಂದರೆ ನಮ್ಮ ದೇವರು ಅಂತ ಹೀಗೆಲ್ಲ ಉಪದೇಶ ಮಾಡ್ತಾರೆ. ಅಂದರೆ ಈ ಉಪದೇಶದಿಂದ ನಮ್ಮಲ್ಲಿ ಈ ಪೂರ್ವದ ಕಥೆಯನ್ನು ತಿಳ್ಕೊಳ್ಳದೆ ಇದ್ದಾಗ ಹೌದು ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ನಾವು ಕಥೆ ಮಾತ್ರ ಹೇಳಿರ್ತೇವೆ, ಅದರ ಕಾರಣ ಹೇಳಿರುವುದಿಲ್ಲ. ಅವರಿಗೆ ಹೌದಲ್ವಾ, ದೇವರು ಅಂದರೆ ಅತ್ಯಂತ ಸಚ್ಚಾರಿತ್ರವಂತನಾಗಿರಬೇಕು ಅನ್ನುವ ಅಷ್ಟೇ ಯೋಚನೆಯಿಂದ ಈ ಎಲ್ಲ ಅಂಕುಡೊಂಕುಗಳನ್ನು ಅರ್ಥ ಮಾಡಿಕೊಳ್ಳಕ್ಕಾಗದೆ ಆ ದಾರಿಗೆ ಬಹಳ ಬೇಗ ಅವರು ಒಬ್ಬರನ್ನು ಕ್ಯಾಚ್ ಮಾಡ್ತಾರೆ. ಒಂದು ಮನೆಯಿಂದ ಬಹಳ ತಾಳ್ಮೆಯಿಂದ ಕೆಲಸ ಮಾಡ್ತಾರೆ. ಮಾತ್ರ ನಾವು ಕಲಿಬೇಕಾದ ಸಂಗತಿ ಏನು ಅಂದರೆ, ನೀವು ಛೀ ಅನ್ನಿ, ಥೂ ಅನ್ನಿ, ಏನೋ ಅನ್ನಿ, ಏನಂದ್ರೂ ಬೇಸರವೇ ಮಾಡಿಕೊಳ್ಳದೆ ತಮ್ಮ ಕರ್ತವ್ಯದಲ್ಲಿ ಮತ್ತೆ ತೊಡಗ್ತಾರೆ. ಹಾಗೆ ಆ ಮನೆಯನ್ನು ಒಬ್ಬನನ್ನು ಕರೆದುಕೊಂಡು ಹೋದ ಮೇಲೆ ಆ ಇಡೀ ಮನೆಯಲ್ಲಿ ಆ ಊರು ಒಂದು ಮಾರಿ ಹಬ್ಬವನ್ನು ಆಚರಿಸ್ತಾ ಇದ್ದರೆ 1 ವರ್ಷದಲ್ಲಿ ಅದು ಮೇರಿ ಹಬ್ಬವಾಗಿ ಬದಲಾಗುತ್ತೆ. ಅಂದರೆ ಈ ರೀತಿ ಆಗುವುದಕ್ಕೆ ಕಾರಣ, ಅವತ್ತು ಅವನು ಹೇಳಿದ, ನಾವು ಶಿಕ್ಷಣಕ್ಕೆ ಕೈ ಹಾಕದ ಹೊರತು ಈ ಜಗತ್ತಿನಲ್ಲಿ ಈ ಭಾರತವನ್ನು ನಾವು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಳಿಸ್ಬೇಕು ಅಂದರೆ ಒಂದೇ ದಾರಿ, ಜ್ಞಾನದ ದಾರಿ, ಜ್ಞಾನದ ದಾರಿ, ಜ್ಞಾನದ ದಾರಿ. ನೀವು 10 ದಾರಿ ಹಾಕ್ಕೊಂಡ್ರೆ ಅದನ್ನೇ 10 ಸಲ ಹೇಳಬೇಕು ಹೊರತು ಬೇರೆ ದಾರಿ ಇಲ್ಲ ಅಂತ. ಅವರು ಇವತ್ತು ಸಕ್ಸಸ್ ಆಗಿದ್ದಾರೆ ಆ ಮಾತಿನಿಂದ, ನಮ್ಮ ಮೇಲೆ ದಾಳಿ ಮಾಡಿದ್ರಿಂದ. ಯಾಕೆಂದರೆ ಅವರು ಕಥೆಯನ್ನು ಕಟ್ಟಿದ್ದು ಹಾಗೆಯೇ. ನಮ್ಮ ದೇಶದ ಇತಿಹಾಸವನ್ನು ಅವರೇ ಬರೆದ್ರು. ಆರ್ಯರು ಅಂತ ಎಲ್ಲಿಂದಲೋ ದೂರದಿಂದ ಬಂದರು, ಈ ದೇಶದವರ ಮೇಲೆ ದಾಳಿ ಮಾಡಿದರು. ಅವರಿಗೆ ಉತ್ತರದವರು ದಕ್ಷಿಣದವರು ಒಟ್ಟಾದರೆ ಬಹಳ ಕಷ್ಟ ಇತ್ತು. ಅದಕ್ಕೋಸ್ಕರ ಏನು ಮಾಡಿದರು, ಉತ್ತರದವರೆಲ್ಲ ಆರ್ಯರು, ಈ ಕಡೆಯನ್ನು ದ್ರಾವಿಡರು ಅಂತ. ಅತ್ಯಂತ ಅಸಂಬದ್ಧವಾದ ಕಥೆ. ಅವರಿಗೆ ಇವರು ಸಪೋರ್ಟ್ ಮಾಡಬಾರ್ದು, ಇವರಿಗೆ ಅವರು ಸಪೋರ್ಟ್ ಮಾಡಬಾರ್ದು ಅಂತ ಇವತ್ತಿಗೂ ಆ ಜಗಳವನ್ನು ನಾವು ಇನ್ನೂ ಅನುಭವಿಸ್ತಾ ಇದ್ದೇವೆ. ಅಂದರೆ ಹೀಗೆ ಇಂಥ ಒಂದು ಇತಿಹಾಸ ಅಲ್ಲ, ಹೇಳಲಿಕ್ಕೆ ಹೋದರೆ ಬರೇ ಅದೇ ಒಂದು ದೊಡ್ಡ ಸೆಷನ್ ಆಗಿಬಿಡುತ್ತೆ. ಅಂದರೆ ಅಷ್ಟು ಸಂಗತಿಗಳನ್ನು ನಮ್ಮ ದೇಶದ ಹಂತ ಹಂತವಾಗಿ, ಸಂಸ್ಕೃತ ಅನ್ನೋದು ಮೃತ ಭಾಷೆ, ಅದು ಮೇಲ್ವರ್ಗದವರಿಗೆ ಮಾತ್ರ ಸಂಬಂಧಪಟ್ಟ ಭಾಷೆ. ಯಾಕೆಂದರೆ ಎಲ್ಲಿ ಎಲ್ಲಿ ತಲೆಯಿಂದ ಗಟ್ಟಿಯಾದವರು ಎಲ್ಲರ ಜೊತೆಗಿದ್ದರು, ಅವ್ರು ಏನು ತಪ್ಪು ಮಾಡಿದ್ರು ಇವರು ಎತ್ತಿ ಕೊಡ್ತಾ ಇದ್ರು. ಮೇಲ್ವರ್ಗದವರು ಅಂದರೆ ಯಾರು ಜ್ಞಾನಕ್ಕೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೋ ಅವರನ್ನು ಈ ಕೆಳವರ್ಗದವರಿಂದ ಬೇರು ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರವೇ ಇವರು ಶುಶ್ರೂಷಣೆ ಅನ್ನುವ ನೆಪದಲ್ಲಿ ಶೋಷಣೆ ಮಾಡ್ತಾ ಇದ್ದಾರೆ, ಅಸ್ಪೃಶ್ಯತೆಯಿಂದ ಕೂಡಿದ್ದಾರೆ. ಇಂತಹ ಅನೇಕ ಅಪವಾದಗಳನ್ನು ಹಾಕಿದ್ರು ಈ ವಿಪ್ರ ವೃಂದದವರು. ನಾವು ಇವತ್ತು ಒಪ್ಪಿಕೊಳ್ತೇವೆ, ಬಹುಶಃ ನಾವು ಮಾಡಿರಬೇಕು ನಮ್ಮ ಹಿರಿಯರು ಅಂತ. ಖಂಡಿತ ಮಾಡಲಿಲ್ಲ. ಇದು ಉಳ್ಳವರು ಇಲ್ಲದವರ ಮೇಲೆ ಮಾಡಿದ ದಾಳಿ.
ಸರಿಯಾಗಿ ಈ ಶಬ್ದವನ್ನು ಮತ್ತೆ ನೆನಪಿಟ್ಟುಕೊಳ್ಳಿ. ಉಳ್ಳವರು ಇಲ್ಲದವರ ಮೇಲೆ ಮಾಡಿದ ದಾಳಿ. ಉಳ್ಳವರು ಯಾರಿದ್ರೂ ಎಲ್ಲರ ಮೇಲೆ ಮಾಡಿದ್ದಾರೆ. ಆದರೆ ನಿಜವಾಗಿ ಇಲ್ಲೇ ಒಬ್ಬರು ನ್ಯಾಷನಲ್ ಕಾಲೇಜಿನಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದರು. ಅವರು ಹೇಳ್ತಾ ಇದ್ದರು, ಅವರು ವಸ್ತುತಃ ST SC ಏನೇ ಆಗಿದ್ದರು. ಅವರು ಹೇಳಿದ್ದು, ನಾವು ಚಿಕ್ಕಂದಿನಲ್ಲಿ ಇದ್ದಾಗ ಈ ಋತ್ವಿಜರ ಮನೆಗೆ ಹೋದಾಗ ಕನಿಷ್ಠ ಪಕ್ಷ ನಮ್ಮನ್ನು ಹೊರಗಡೆ ಕೂಡಿಸಿದ್ರು, ನೀರು ತಿಂಡಿ ಕಾಫಿಗೆ ಯಾವತ್ತೂ ತೊಂದರೆ ಮಾಡಲಿಲ್ಲ. ಆದರೆ ನಮ್ಮನ್ನು ಉಳಿದವರು ದಾಳಿಗೆ ಎಳೆದದ್ದು ಹೇಗೆ ಅಂತಂದರೆ, ನಮ್ಮ ಮಠವನ್ನು, ಮನೆಯನ್ನು, ಸಂಪತ್ತನ್ನು, ಹೆಣ್ಣು ಮಕ್ಕಳನ್ನು ಕೂಡ ಬಿಡದೆ ನಮ್ಮನ್ನು ಬೀದಿಗೆಳೆದಿದ್ದಾರೆ. ಅಷ್ಟು ತೊಂದರೆ ಯಾವತ್ತೂ ಕೊಡಲಿಲ್ಲ ಇವರು. ಮಡಿ ಅನ್ನೋದರ ಕಾನ್ಸೆಪ್ಟ್ ಏನು ಅಂತ ಅರ್ಥ ಆದರೆ ಖಂಡಿತ ಈ ಪ್ರಶ್ನೆಯೇ ಬರುವುದಿಲ್ಲ. ನಮ್ಗೆ ಅದು ಅರ್ಥ ಆಗಿಲ್ಲ. ಮಡಿ ಅಂದರೆ ಇನ್ನೊಬ್ಬರನ್ನು ನಾವು ದೂರಕ್ಕಿಡಬೇಕು, ಅದು ಮೇಲೆ ಕೆಳಗೆ ಮಾಡಬೇಕು ಅನ್ನೋ ತಾತ್ಪರ್ಯ ಅಲ್ಲ. ನಾನೇ ನನ್ನ ತಮ್ಮನನ್ನು ನಾನು ಮಡಿಯಲ್ಲಿದ್ದಾಗ ಮುಟ್ಟುವುದಿಲ್ಲ. ಅದು ಅಸ್ಪೃಶ್ಯತೆಯ ಕಾರಣ ಅಲ್ಲ, ಶೌಚದ ಕಾರಣ. ಶೌಚ ಅಂದರೆ ನಮ್ಮ ದೇಹದ 24 ಅಂಗುಲ ಅಂದರೆ 12 ಅಂಗುಲದ ಆರಾದಲ್ಲಿ ನಮ್ಮ ದೇಹದ ಬಣ್ಣ ಹೊರಕ್ಕೆ ಚೆಲ್ತಾ ಇರುತ್ತೆ. ಅದು ನಮ್ಮ ಶಕ್ತಿಯನ್ನು ಒಳಗಿನಿಂದ ಹೊರಕ್ಕೆ ಸೂಸ್ತಾ ಇರುತ್ತೆ. ನೀವು ದೇವಸ್ಥಾನದಲ್ಲಿ ಪ್ರಭಾವಳಿ ಹಾಕುವುದು ನೋಡ್ತೀರಿ ದೇವರಿಗೆಲ್ಲ. ಅದರ ಅಭಿಪ್ರಾಯ ನಮ್ಮ ದೇಹದಲ್ಲಿ ಇರುವ ಪ್ರಭಾವಳಿಯನ್ನು ಸೂಚಿಸುವುದದು. ಆ ಪ್ರಭಾವಳಿಗೆ ಇನ್ನೊಬ್ಬನ ಪ್ರಭಾವಳಿ ತಾಗಿತು ಅಂತಂದರೆ ಅವನ ಮನಸ್ಸಿನ ಆಲೋಚನೆಗಳೆಲ್ಲ ಈ ಮನುಷ್ಯನ ಒಳಗೆ ಪ್ರವೇಶ ಮಾಡುತ್ತೆ. ಅದಕ್ಕಾಗಬಾರದು ಅಂತ ದೂರ ದೂರ ಇಟ್ಟು ನಾವು ನಮ್ಮ ಕೆಲಸವನ್ನು ಮಾಡಿಕೊಡ್ಬೇಕು. ಇಬ್ಬರೂ ಸ್ನಾನ ಮಾಡಿಯೇ ಬಂದವರಾದರೂ ಕೂಡ ಪರಸ್ಪರ ಮುಟ್ಟಿಕೊಳ್ಳಿಕ್ಕಿರಲಿಲ್ಲ. ಅಂತಹ ಸಂದರ್ಭವನ್ನು ಬರೀ ಪೂಜೆಯ ಸಂದರ್ಭದಲ್ಲಿ ಮಾತ್ರ, ಬೇರೆ ಸಂದರ್ಭದಲ್ಲಿ ಆಚಾರ್ಯರೇ ತಂತ್ರಸಾರಧಂಗರದಲ್ಲಿ ಹೇಳ್ತಾರೆ, ಉತ್ಸವದ ಕಾಲದಲ್ಲಿ, ಪೂಜೆಯ ಕಾಲದಲ್ಲಿ ಎಲ್ಲರಿಗೂ ಕರೆದು ನಾವು ಶ್ವಪಚೇಭ್ಯಶ್ಚಾಪಿ, ಊರಿಂದ ಹೊರಗಿನಿಂದ ಕೇರಿಯಲ್ಲಿ ವಾಸಿಸುವವರು ಅನ್ನೋರಿಗೂ ಕೂಡ ಭಗವಂತನ ಪ್ರಸಾದ ಕೊಡಬೇಕು. ಅವರು ಉತ್ಸವದಲ್ಲಿ ಬಂದಿರ್ತಾರೆ, ಅದನ್ನು ಮುಟ್ಟಿದ್ರೂ ಕೂಡ ಮೈಲಿಗೆ ಅಲ್ಲ ಅಂತ. ಅಂದರೆ ಈ ಮಾತುಗಳನ್ನೆಲ್ಲ ಹೇಳುವ ಹಿಂದಿನ ಶೌಚಾಸನೇ ತ್ವಂಗ ಮಾತ್ರ ನ ಪೃಥಕ್ ಧರ್ಮ ಸಾಧನಂ. ನಮಗೇನಾಗಿದೆ, ಇವತ್ತು ಮಡಿ ಮಾಡುವುದೇ ಮೋಕ್ಷಕ್ಕೆ ಕಾರಣ ಅನ್ನುವ ಭ್ರಮೆಯಲ್ಲಿದ್ದೇವೆ. ಆಸನ ಮಾಡಿದ್ರೇ ನಾವು ಯೋಗ ಮಾಡ್ತೇವೆ ಅಂತ. ಯೋಗಕ್ಕೂ ಆಸನಕ್ಕೂ ಸಂಬಂಧ ಇಲ್ಲ, ಅದು ಪೂರ್ವ ಸಿದ್ಧತೆ ಅಷ್ಟೇ. ಇವತ್ತು ತುಂಬ ಜನ ಡ್ರಿಲ್ ಮಾಡಿಸ್ತಾರೆ ಯೋಗ ಅಂತ ಹೆಸರಲ್ಲಿ. ಯೋಗನೇ ಬೇರೆ, ಇವತ್ತು ಆಗ್ತಾ ಇರುವ ಆಸನಗಳೇ ಬೇರೆ. ಆ ಆಸನಗಳಿಂದ ನಮ್ಮ ಮನಸ್ಸನ್ನು ಭಗವಂತನ ಸಂಯೋಗದ ಕಡೆಗೆ ಸಿದ್ಧತೆಗೊಳಿಸುವಂತಹ ಪೂರ್ವ ಪ್ರಕ್ರಿಯೆ ಅಷ್ಟೇ ಅದು. ಅಂದರೆ ಈ ಶಬ್ದಗಳ ಅರ್ಥ ಗೊತ್ತಿಲ್ಲ, ಅದರದ ಹಿನ್ನೆಲೆ ಅರ್ಥ ಆಗದೆ ಮಡಿ ಅನ್ನೋದನ್ನು ತುಂಬ ತಪ್ಪು ಕಲ್ಪನೆಯಿಂದ ಉಪಯೋಗಿಸಿ ನಾವು ಕಳ್ಕೊಂಡಿದ್ದೇವೆ, ಸಂಬಂಧಗಳನ್ನು ಕಳ್ಕೊಂಡಿದ್ದೇವೆ. ಆಚಾರ್ಯರು ಅಂತಹ ಅನೇಕ ಮಾತುಗಳಿಗೆ ತಕ್ಷಣ ಫುಲ್ ಸ್ಟಾಪ್ ಆಗ್ತಾರೆ. ನೀವು ತಪ್ಪು ಉದ್ದೇಶವನ್ನು ಮಾತಾಡಬೇಡಿ ಇದರ ಹಿಂದೆ ಅಂತ. ಅಂದರೆ ಹೀಗೆ ಆ ಆಚಾರ್ಯರ ಕಾಲದವರೆಗೂ ಏನೆಲ್ಲ ಕಲ್ಪನೆಗಳಿತ್ತು ಅದಕ್ಕೆ ಮೀರಿದ ಒಂದು ವಿಚಿತ್ರವಾದ ಕ್ರಾಂತಿಕಾರಿಕ ಹೆಜ್ಜೆಗಳನ್ನು ಇಟ್ಟರು ಅನ್ನೋದು ಮಾತ್ರ ಸುಳ್ಳಲ್ಲ. ಆದರೆ ನಮಗೆ ಇವತ್ತಿಗೂ ಅದು ಅರ್ಥ ಆಗಿಲ್ಲ ಅಷ್ಟೇ. ನಾಸ್ತಿಕ ಚಿಂತನೆಗಳಿದ್ದವು, ಆಚಾರ್ಯರು ಇದ್ದ ಕಾಲದಲ್ಲಿ ಎಲ್ಲ ಚಿಂತನೆಗಳಿದ್ದವು. ಇವತ್ತೇ ಮೊದಲ ಬಾರಿಗೆ ಇಂತಹ ನಾಸ್ತಿಕರು ಹುಟ್ಟಿದ್ದಲ್ಲ. ಶಂಕರರು ಬರುವವರೆಗೂ ಅದ್ವೈತ ಇರಲಿಲ್ಲ ಅಂತ ಅರ್ಥ ಅಲ್ಲ, ಅದಕ್ಕಿಂತ ಪೂರ್ವದಲ್ಲೂ ಇತ್ತು. ವರ್ತಂತೆ ಸಮಯ ಸದಾ, ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಎಲ್ಲ ಕಾಲದಲ್ಲೂ ಎಲ್ಲ ಥರದ ಚಿಂತನೆಗಳು ಇದ್ದೇ ಇರ್ತವೆ. ಅಂದರೆ ಆ ಕಾಲದಲ್ಲಿ ಅವರವರಿಗೆ ಯಾವುದನ್ನು ಮನಸ್ಸಿಗೆ ಹಿತ ಅಂತ ಅನ್ನಿಸುತ್ತೋ ಅದನ್ನು ಉಪಯೋಗಿಸಿಕೊಳ್ತಾರಷ್ಟೇ ಹೊರತು ಅದರಲ್ಲಿ ಅವನು ಆ ವರ್ಗದಲ್ಲಿ ಬಂದ ಅಂದ ತಕ್ಷಣ ನಾನು ಅವನನ್ನು ತಾಮಸ ಅಂತನೋ ಅಮುಕ್ತ ಅಂತನೋ ಅಥವಾ ತಮೋಯೋಗ್ಯನೋ ಅಂತ ನಿರಾಕರಣೆ ಮಾಡುವ ಹಾಗಿಲ್ಲ. ಯಾರಿಗೂ ಯಾರ ಹುಟ್ಟು ಗೊತ್ತಿಲ್ಲ ಏನು ಅಂತ. ಆದರೆ ನಮ್ಮ ಉಪಾಸನೆಯಲ್ಲಿ ಭಗವಂತ ದೊಡ್ಡವ ಅನ್ನೋ ಎಚ್ಚರ ಇದ್ದರೆ ನಮ್ಮ ದಾರಿ ಸ್ವಚ್ಛವಾಗುತ್ತೆ.